ಶುಭಾಶಯಗಳು. ಈಗಾಗಲೇ ವೇದಿಕೆ ಮೇಲೆ ಉಪಸ್ಥಿತವಾಗಿದ್ದ ಪರಿಸರ ಬಗ್ಗೆ ಸುಮಾರು ಮಾತುಕತೆ ಹೇಳಿದ್ದಾರೆ. ನಾನು 2 ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಇವಾಗ ನೀವು ಎಲ್ಲರೂ ರೈತರು ಇದ್ದೀರಾ, ನಿಮ್ಗೆಲ್ಲ ಗೊತ್ತಿದೆ ಹೇಗೆ ನಾವು ಪರಿಸರಕ್ಕೆ ಉಳ್ಕೋಬೇಕು. ನೀವು ನಿಮ್ಮ ಮೊಮ್ಮಕ್ಕಳಿಗೆ ಒಂದು ಗಾರ್ಡನಿಂಗ್ ಇರಬಹುದು, ನಾವು ಫೀಲ್ಡ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಹೇಗೆ ಅದು ಇಲ್ಲ ಪರಿಸರ ಉಳ್ಕೋಬೇಕು, ನೀವೇ ಹೇಳ್ಬೇಕಾಗಿರುತ್ತೆ. ಯಾವಾಗಲೂ ನಾವು ನೋಡಿರ್ತೀವಿ ಮಕ್ಕಳಿಗೆ ಪೇರೆಂಟ್ಸ್ ಇರ್ಬೋದು, ಯಾರಾದ್ರೂ ಇರ್ಬೋದು, ಅವರಿಗೆ ಮೊಬೈಲ್ ಕೊಟ್ಬಿಡ್ತಾರೆ, ಮೊಬೈಲ್ ನೋಡಿ. ಬಟ್ ನಾವು ಪರಿಸರದಲ್ಲಿ ಏನೇನು ಇರುತ್ತೆ, ನಾವೇನ್ ಹೇಳಿದ್ರೆ ಡೆಫಿನೆಟ್ಲಿ ಫ್ಯೂಚರ್ ಅಲ್ಲಿ ಅವರೇ ಎನ್ವೈರನ್ಮೆಂಟ್ ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರೆ ಅಷ್ಟೊಂದು ಫಾರೆಸ್ಟ್ ಏರಿಯಾ ಇದೆ ಮತ್ತು ಎಲ್ಲಿ ಹೋದ್ರೆ ಗ್ರೀನರಿ ಸಿಗುತ್ತೆ. ನಾನು ಗುಲ್ಬರ್ಗದಲ್ಲಿ ಕೂಡ ಕೆಲಸ ಮಾಡಿದೆ, ಅಲ್ಲಿ ಅಷ್ಟೊಂದು ನಮಗೆ ಗ್ರೀನರಿನೇ ಸಿಗೋದಿಲ್ಲ. ಚಾಮರಾಜನಗರ ನೋಡ್ಬೋದು, ದಕ್ಷಿಣ ಕನ್ನಡ ನೋಡ್ಬೋದು, ಅಷ್ಟು ಗ್ರೀನರಿ ಇದೆ. ಸೊ ಇವಾಗ ನಿಮ್ಗೆ ಎಲ್ಲರಿಗೂ ಪಾತ್ರ ತುಂಬಾ ಎಲ್ಲ ರೈತ ಬಂಧುಗಳೇ ಮತ್ತು ಶಾಲೆಯ ಬೋಧಕ ಬೋಧಕೇತರ ಹಾಗೂ ವಿದ್ಯಾರ್ಥಿಯ ಬಂಧುಗಳೇ, ವಿಶ್ವ ಪರಿಸರ ದಿನಾಚರಣೆಯನ್ನ ದೇಶದಲ್ಲಿ ಸುಮಾರು 140 ದೇಶಗಳು ವಿಶ್ವಾದ್ಯಂತ ಇವತ್ತು ಆಚರಣೆಯನ್ನ ವಿವಿಧ ಹಂತಗಳು ಮತ್ತು ಆಯಾಮಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, ಮಾನವ ಸತ್ರೆ ಮಣ್ಣು ಹೋಗ್ತಾನೆ, ಪರಿಸರ ಸತ್ರೆ ಎಲ್ಲಿ ಹೋಗ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದು ಯೋಚನೆ ಮಾಡಬೇಕಾಗ್ತದೆ. ಇವತ್ತಿನ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೊರೋನಾ ಸಂದರ್ಭದಲ್ಲಿ